ನಮಸ್ಕಾರ ರೀ ಎಲ್ಲ ನಮ್ಮ ಹುಮ್ನಾಬಾದ್ ಮಂದಿಗೆ ಫೈನಲಿ ಆಗಿ ನನ್ನ ತಾಯಿಗೆ ಸೀರೆ ಕೊಡೋ ಟೈಮ್ ಬಂದೇ ಬಿಡುತ್ತೆ ನೋಡ್ರಿ. ಯಾಕಂದ್ರೆ ಮಣ್ಣಿನ ವಿಡಿಯೋದಾಗ ನನ್ನ ತಾಯಿಗೆ ಸೀರೆ ತೊಗೊಂಡಿನಿ ಮತ್ತು ಹೊಲಿಲಕ್ಕೆ ಹಾಕಿನಿ ಅಂತ ಅಷ್ಟೇ ಹೇಳಿದ್ದ. ಬಟ್ ಈ ವಿಡಿಯೋದಾಗ ನನ್ನ ತಾಯಿಗೆ ಆ ಸೀರೆ ಕೊಡ್ತೀನಿ ನಾನು. ಆ ಸೀರೆ ಕೊಟ್ಟಾಗ ನಮ್ಮ ತಾಯಿ ರಿಯಾಕ್ಷನ್ ಏನಿರ್ತದೆ ಮತ್ತು ಅವ್ರಿಗೆ ಅದ್ರ ಬಗ್ಗೆದಾಗ ಏನಾರ ಮಾತು ಹೇಳ್ತಾರೆ ಅನ್ನೋದು ಕೇಳಮ್. ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮಗೆ ನಮ್ಮ ತಾಯಿ ಒಂದು ಟೈಮ್ನ ನಾವು ವಿಡಿಯೋ ಮಾಡೋ ಟೈಮಿನಾಗ ಭಾಳ ಅಂದ್ರೆ ಭಾಳ ಬೈತೀರಿ. ಯಾಕಂತಂದ್ರೆ ಅದೇನು ಮಾಡತ್ತೀರಿ ಸಣ್ಣ ಬರ್ಕೊಳತ್ತೆ ನಿನ್ನ ಮದುವೆ ಆಗ್ಯದ ಇವೆಲ್ಲ ಬಿಡು ಸುಮ್ಮನೆ ನಿನ್ನ ಕರಿಯರ್ ಮೇಲೆ ಫೋಕಸ್ ಮಾಡೋ ಅಂತ ಹೇಳ್ತಿರು. ಬಟ್ ನಾ ಯಾವತ್ತೂ ಹಿಂತರ್ದಿಲ್ಲ. ಅದಕ್ಕೆ ಸ್ಫೂರ್ತಿ ಅಂತಂದ್ರೆ ನಮ್ಮ ದೋಸ್ತ ಫ್ರೆಂಡ್ ಅನಿಲ್ ಅಂತೇಳಿ ಅವನೇ ನನಗೆ ಇಟ್ಟೆಲ್ಲ ಸ್ಫೂರ್ತಿ ಮಾಡ್ಯಾನ. ಯಾಕಂತಂದ್ರೆ ನಾ ಒಂದು ಏನು ಭೀ ಮಾಡಬೇಕು ಅಂತಂದ್ರೆ ನಮ್ಮ ದೋಸ್ತು ಕೇಳೇ ಮಾಡ್ತಿದ್ದ. ಅವನು ಒಂದು ಒಳ್ಳೆ ಸಲಹೆ ಕೊಡ್ತಿದ್ದ ನನಗೆ. ಹಾಗೆ ಅದೇ ಥರ ನಂದು ಲೈಫ್ ಪಾರ್ಟ್ನರ್ ಅಂದ್ರೆ ತಪ್ಪಾಗಲ್ಲ ನನ್ನ ಹೆಂಡತಿ. ಅವಳು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾಳ್ರಿ ನನ್ನ ಲೈಫ್ ಲೈನ್ ಅಂತ ಹೇಳ್ಬೇಕಾಗ್ತದೆ. ಅವಳದಿಂದಾನೇ ನಾ ಇಷ್ಟು ವಿಡಿಯೋ ಮಾಡೀನಿ. ಮತ್ತು ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮ ಅಕ್ಕನ ಮಗಳು ನನ್ನ ಸೋದರ ಸೊಸೆ ಹೇಳ ರೀ ಅಕ್ಕಿಂದ ಇನ್ನೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಆಗ. ಈ ಫೇಸ್ಬುಕ್ ಬೆಳಿಬೇಕು ಅಂದ್ರೆ ಕಾರಣನೇ ನಮ್ಮ ತಂಗಿ. ಸೆಕೆಂಡು ನನ್ನ ಹೆಂಡತಿ. ಏನಿದ್ರು ಒಳ್ಳೆ ಥರದ ರೆಸ್ಪಾನ್ಸ್ ಹೊಂಟದ ನನಗೆ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಲತ್ತೀರಿ ನೀವೆಲ್ಲ. ನಮಗಂತೂ ಭಾಳ ಖುಷಿ ಆಯಿತು. ಈ ವಿಡಿಯೋ ತಪ್ಪದೆ ಕಂಟಿನ್ಯೂ ನೋಡ್ರಿ. ನಮ್ಮ ತಾಯಿ ಯಾವ ಥರ ರಿಯಾಕ್ಷನ್ ಕೊಡ್ತಾರ ಅಂಥೇಳಿ ನಾವು ಮುಂದಿನ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರ್ರಿ, ಹಾಗೆ ಕಂಟಿನ್ಯೂ ಸಪೋರ್ಟ್ ಮಾಡಿರಿ. ಅವರು ಅಡುಗೆ ಮಾಡ್ತಾರ ನೋಡ್ರಿ. ಈಗ ರಮೇ ನೋಡಿ ತೆಗೆದು ನೋಡಿ. ಗಾಯ್ಸ್ ಇದು ನಂದು ಫೇಸ್ಬುಕ್ ಅಮೌಂಟ್ದು ಫಸ್ಟ್ ಅದ. ಅದ್ರ ಸಲಕ್ಕಿಂತ ತಾಯಿ ಸಲಕ್ಕಿಂತ ಒಳ್ಳೆ ಸೀರೆ ತೊಗೊಂಡು ಬಂದಿದ್ದೆವು. ಅವ್ರು ಕೇಳ್ರಿ ಏನಂತಾರ. ನಾವು ವಿಡಿಯೋ ಮಾಡೋದು ಬರೀ ಹೆಂಗೆ ಬೈತೀವಿ. ನಾವು ವಿಡಿಯೋ ಮಾಡೋ ಬರೀ ಭಾಳ ಬೈತೀವ್ರಿ. ಇದೇನು ಮಾಡತ್ತೀವಿ ಅಂತ ಕೇಳಿ ಈಗ ಕೇಳ್ರಿ. ಈಗ ಹೆಂಗೆ ಅನಿಸ್ತದ? ರೊಕ್ಕ ಬಂದು ಅಂದ್ರೆ ಎಲ್ಲರಿಗೂ ಚಂದ ಅನಿಸ್ತದ. ಗಾಯ್ಸ್ ಇವತ್ತು ಅವ್ರು ಉಟ್ಕೋತಾರ ಸೀರೆ ಅದು ಹೆಂಗೆ ಕಾಣಿಸ್ತದೆ ಹೆಂಗಿಲ್ಲ ಅಂತ ಹೇಳಿ ಮತ್ತೆ ವಿಡಿಯೋದಾಗ ಹಾಕ್ತೀನಿ ನೋಡ್ರ.